ಪರೋಪಕಾರ ಗುಣಗಳು ಹಾಗೂ ಸೇವಾ ಮನೋಭಾವನೆ ವಿದ್ಯಾರ್ಥಿಗಳಿಗೆ ಜೀವನದ ಉಸಿರಾಗಬೇಕು. ಶಿಕ್ಷಣ ತಜ್ಞೆ ಜೆ ಉಮಾದೇವಿ ಅಭಿಮತ. ವಿದ್ಯಾರ್ಥಿಗಳು ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ಪರೋಪಕಾರ ಗುಣಗಳು ಹಾಗೂ ಸೇವಾ ಮನೋಭಾವನೆಯು ಜೀವನದ ಉಸಿರಾಗಬೇಕು ಎಂದು ಶಿಕ್ಷಣ ತಜ್ಞೆ ಕನಕಪುರದ ಹಾರೋಹಳ್ಳಿಯ ಗ್ರೀನ್ ಬೆಲ್ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ಜೆ ಉಮಾದೇವಿ ಕರೆ ನೀಡಿದರು. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ವಿದ್ಯಾರ್ಥಿಗಳ ನಾಯಕತ್ವ ಪದಗ್ರಹಣ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಇಂದಿನ ಮಕ್ಕಳೇ ನಾಳಿನ ಭವ್ಯ ಭಾರತದ ಸತ್ಪ್ರಜೆಗಳಾಗಿದ್ದರಿಂದ ಮಕ್ಕಳು ಬಾಲ್ಯದಿಂದಲೇ ಶಿಸ್ತು, ಸಂಯಮ ಹಾಗೂ ಪರೋಪಕಾರ ಗುಣಗಳನ್ನು ಮೈಗೂಡಿಸಿಕೊಂಡು ಭವಿಷ್ಯದ ನಾಯಕರಾಗಿ ಹೊರಹೊಮ್ಮಬೇಕು. ಸಮಾಜದಲ್ಲಿನ ಬಡವರು, ನೊಂದವರು, ದನಿ ಇಲ್ಲದವರು ಸೇರಿದಂತೆ ನಿರ್ಗತಿಕರಿಗೆ ಕೈಲಾದ ಸಹಾಯವನ್ನ ಮಾಡಿ ಮಾನವೀಯ ಮೌಲ್ಯಗಳು ಹಾಗೂ ಸೇವಾ ಮನೋಭಾವನೆಯನ್ನ ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಿ ಹುಟ್ಟಿದ ಮಣ್ಣಿನ ಋಣವನ್ನ ತೀರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಾನು ನನ್ನದು ಎಂಬ ಸ್ವಾರ್ಥವೇ ತುಂಬಿರುವ ಇಂದಿನ ಪ್ರಪಂಚದಲ್ಲಿ ಸಮಾಜಕ್ಕಾಗಿ ನಾವು ಎಂಬ ವಿಶಾಲವಾದ ಮನೋಭಾವನೆಯನ್ನ ಬೆಳೆಸಿಕೊಂಡು ಆದರ್ಶ ವ್ಯಕ್ತಿಗಳಾಗಿ ಬದಲಾಗಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ತಮ್ಮ ಜೀವನವನ್ನೇ ಬಲಿದಾನ ಮಾಡಿಕೊಂಡು ಹುತಾತ್ಮರಾದ ಮಹನೀಯರ ಆದರ್ಶ ಗುಣಗಳು ಹಾಗೂ ಹೋರಾಟದ ಮನೋಭಾವನೆಯನ್ನ ಬೆಳೆಸಿಕೊಂಡು ಮುನ್ನಡೆಯಬೇಕು. ವಿದ್ಯಾರ್ಥಿ ಜೀವನವು ಚಿನ್ನದ ಜೀವನವಾದ್ದರಿಂದ ಕಲಿಕೆಯ ಸಂದರ್ಭದಲ್ಲಿ ಮಕ್ಕಳು ತಮ್ಮ ಮನಸ್ಸನ್ನ ಅಲ್ಲಿಂದ ಇಲ್ಲಿಗೆ ಹರಿಯ ಬಿಟ್ಟು ಮೊಬೈಲ್ ಫೋನ್ನಿಂದ ಮೋಹಕ್ಕೆ ಒಳಗಾಗಿ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡಿಕೊಳ್ಳದೆ ಏಕಾಗ್ರತೆಯಿಂದ ಶಿಕ್ಷಣವನ್ನ ಕಲಿತು ಜ್ಞಾನವನ್ನ ವಿಕಾಸಗೊಳಿಸಿಕೊಂಡು ಸಾಧನೆ ಮಾಡಬೇಕು. ವಿದ್ಯಾರ್ಥಿ ಜೀವನವು ಚಿನ್ನದ ಜೀವನವಾದ್ದರಿಂದ ಕಲಿಕೆಯ ಸಂದರ್ಭದಲ್ಲಿ ಮಕ್ಕಳು ತಮ್ಮ ಮನಸ್ಸನ್ನ ಅಲ್ಲಿಂದ ಇಲ್ಲಿಗೆ ಹರಿಯಬಿಟ್ಟು ಮೊಬೈಲ್ ಫೋನ್ನ ಮೋಹಕ್ಕೆ ಒಳಗಾಗದೆ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡಿಕೊಳ್ಳದೆ ಏಕಾಗ್ರತೆಯಿಂದ ಶಿಕ್ಷಣವನ್ನ ಕಲಿತು ಜ್ಞಾನವನ್ನ ವಿಕಾಸಗೊಳಿಸಿಕೊಂಡು ಸಾಧನೆ ಮಾಡಬೇಕು. ಈ ದಿಕ್ಕಿನಲ್ಲಿ ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಲೆಯಾಗಿ ಹೊರಹೊಮ್ಮಿದೆ. ಗುಣಮಟ್ಟದ ಶಿಕ್ಷಣವನ್ನ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ನೀಡುವ ಮೂಲಕ ಭವಿಷ್ಯದ ನಾಯಕರನ್ನ ತಯಾರು ಮಾಡುವ ಜೊತೆಗೆ 100% ಫಲಿತಾಂಶವನ್ನ ಪಡೆಯುವ ಮೂಲಕ ತನ್ನ ಸಾಮರ್ಥ್ಯದ ಶಕ್ತಿಯನ್ನ ನಿರಂತರವಾಗಿ ಹೊರಚೆಲ್ಲುತ್ತಿದೆ ಎಂದು ಅಭಿಮಾನದಿಂದ ಹೇಳಿದ ಉಮಾದೇವಿ, ಭಾರತ ದೇಶದ ರಾಜ್ಯಸಭೆಯ ಉಪಸಭಾಪತಿಗಳಾಗಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿರುವ ತಾಲೂಕಿನ ಸುಪುತ್ರ ಕೆ ರೆಹಮಾನ್ ಖಾನ್ ಅವರು ತಮ್ಮ ಹುಟ್ಟೂರನ್ನ ಮರೆಯದೆ ಇಲ್ಲಿನ ಮಕ್ಕಳ ಶೈಕ್ಷಣಿಕ ವಿಕಾಸಕ್ಕಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಾಲೆಯನ್ನ ಆರಂಭ ಮಾಡಿ ಗುಣಮಟ್ಟದ ಶಿಕ್ಷಣವನ್ನ ನೀಡಲು ಮುಂದಾಗಿರುವುದು ಅವರು ಜನ್ಮಭೂಮಿಯ ಮೇಲೆ ಇಟ್ಟಿರುವ ಅಭಿಮಾನವನ್ನ ತೋರಿಸುತ್ತದೆ ಎಂದು ಹೇಳಿದರು. ಸ್ಕೂಲ್ ಆಫ್ ಇಂಡಿಯಾ ಶಾಲೆಯ ಪ್ರಾಂಶುಪಾಲರಾದ ಶೈನಿ ಮೇರಿ ಡಯಾಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಿ ಗೌರವಿಸಿ ಮಾತನಾಡಿ, ನಮ್ಮ ಶಾಲೆಯು ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದ್ದು ವಿದ್ಯಾರ್ಥಿಗಳ ಗುಣಾತ್ಮಕ ಕಲಿಕೆಗೆ ಹಾಗೂ ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ಪೂರಕವಾದ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಪೋಷಕರ ವಿಶ್ವಾಸ ಗಳಿಸಿ ಮುನ್ನಡೆಯುತ್ತಿದೆ ಎಂದು ಶಾಲೆಯ ವಿವಿಧ ವಿಭಾಗಗಳ ವಿದ್ಯಾರ್ಥಿ ನಾಯಕರನ್ನ ಆಯ್ಕೆ ಮಾಡಿ ಅವರಿಗೆ ನಾಯಕತ್ವ ಪದವಿಯನ್ನ ಪದಗ್ರಹಣ ಮಾಡಿ ಶಿಸ್ತುಬದ್ಧವಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಜೊತೆಗೆ ಶ್ರದ್ಧಾ ಭಕ್ತಿಯಿಂದ ಕಲಿತು ಗುರಿ ಸಾಧನೆ ಮಾಡಲು ಬೇಕಾದ ಎಲ್ಲ ಮಾರ್ಗದರ್ಶನವನ್ನ ತಮ್ಮ ಶಿಕ್ಷಕ ವೃಂದವು ಬದ್ಧತೆಯಿಂದ ಮಾಡುತ್ತಿದೆ ಎಂದು ಶೈನಿ ಹೇಳಿದರು. ವಿದ್ಯಾರ್ಥಿಗಳು ನೀಡಿದ ಆಕರ್ಷಕ ಪಥ ಸಂಚಲನ ಹಾಗೂ ವಿದ್ಯಾರ್ಥಿನಿಯರು ನೀಡಿದ ಭರತನಾಟ್ಯ ಪ್ರದರ್ಶನವು ಪೋಷಕರ ಹಾಗೂ ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಶೋಭ ಬಚ್ಚಿದಿ, ಕೃಷ್ಣರಾಜಪೇಟೆ. ಆಮೇಲೆ ನೋಡ್ತಾನೆ ಅದ್ಮೇಲೆ ಹಾರೋದೇ ಇಲ್ಲ, ಅದು ಹಾಗೆ ಅಲ್ಲೇ ಸತ್ತೋಗ್ಬಿಡುತ್ತೆ. ಸೊ ಅವ್ನು ಕೇಳ್ತಾನೆ ಅವ್ರ ಅಪ್ಪನ್ಗೆ, ಅದ್ಯಾಕೆ ನಾನು ಅದರಿಂದ ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ನಾನು ಹೇಳ್ದಿದ್ದು, ಬಟ್ ಅದ್ಯಾಕೆ ಹಾರ್ತಾನೆ ಇಲ್ಲ ಅಂತ. ಸೊ ಅವ್ರಪ್ಪ ಹೇಳ್ತಾರೆ, ಅದು ತಾನಾಗೆ ಕಷ್ಟಪಟ್ಟು ಹೊರಗಡೆ ಬಂದಾಗ ಮಾತ್ರ ಅದ್ರ ವಿಂಗ್ಸ್ಗೆ ಬಲ ಬರುತ್ತೆ, ಆ ಬಲದಿಂದಾನೇ ಅದು ಹಾರೋದು ಅಂತ. ಸೊ ನೀನು ಹೆಲ್ಪ್ ಮಾಡೋ ಬರದಲ್ಲಿ ಅದ್ರ ಶಕ್ತಿನೇ ಕುಂದಿಸ್ಬಿಟ್ಟೆ ಅಂತ. ಸೊ ಇದನ್ನ ಪೇರೆಂಟ್ಸ್ ಮಾಡಬಾರ್ದು ಅಂತ. ಮಕ್ಕಳಿಗೆ ನಾವು ತುಂಬಾ ಸಪೋರ್ಟ್ ಮಾಡ್ತೀವಿ, ನಾವು ತುಂಬಾ ಹೆಲ್ಪ್ ಮಾಡ್ತೀವಿ, ನಾವು ತುಂಬಾ ಪ್ಯಾಂಪರ್ ಮಾಡ್ತೀವಿ ಅನ್ನೋ ಧಾವಂತದಲ್ಲಿ ಅವ್ರ ಶಕ್ತಿನ ಕುಂದಿಸ್ಬಾರ್ದು. ಅಲೋ ದೆನ್ ದೇ ಹ್ಯಾವ್ ಲಾಟ್ಸ್ ಆಫ್ ಸ್ಕಿಲ್ಸ್ ಅಂಡ್ ಐ ಆಮ್ ಶ್ಯೂರ್ many of the children sitting here will turn to be excellent leaders for tomorrow. I wish all of you that. So in this occasion of leadership, I wish that most of you come out as strong leaders. First, be great heroes at your home, be wonderful students for this school, and be excellent citizens for this nation. And please explore all the skills what you have in you. God bless you for that. Okay.
And with this, I end my words, wishing all the best to School of India. Thank you. Madam, one side. The beginning of a new chapter in our school's journey. It is an absolute honor to introduce our esteemed chief guest, Mrs. Uma Devi Jairam. She holds a Master of Science, a Master of Arts and a Bachelor of Education. She also holds a Diploma in Child Psychology with specialized training from the prestigious NIMANS. Additionally, she is expertly trained in Montessori education for both primary and higher primary levels, both ICSE and CBSE, Bell High School in Arohalli. Please join me in giving a warm welcome to Mrs. Uma Devi Jairam. Ma'am. I was very happy with the invite. And I'm very honored to take this role as a chief guest today. Thank you, Shaini ma'am, and thank you for the whole team of School of India. ಈ ಜಾಗದಲ್ಲಿ ನಿಂತ್ಕೊಂಡು, ಈ ಸ್ಕೂಲಲ್ಲಿ ನಿಂತ್ಕೊಂಡು ಲೀಡರ್ಶಿಪ್ ಬಗ್ಗೆ ಮಾತಾಡೋದು ಅಂದರೆ ಒಂದು ಹೆಮ್ಮೆ ವಿಷಯನೇ. ನನಗೆ ಯಾವಾಗಲೂ ಅನಿಸುತ್ತೆ, ಬೆಂಗಳೂರಿಂದ ಇಷ್ಟು ದೂರ ಇದೆ ಇದು ಈ ತಾಲೂಕು, ಇಲ್ಲಿ ಹುಟ್ಟಿರೋ, ಈ ಹಳ್ಳಿಯಲ್ಲಿ ಎಜುಕೇಷನ್ ತಗೊಂಡಿರೋ ಒಬ್ಬರು ಪಾರ್ಲಿಮೆಂಟ್ವರೆಗೂ ನಡ್ಕೊಂಡು ಹೋಗಿ MP ಆಗ್ತಾರೆ ಅಂದರೆ ಅದರ ಹಿಂದೆ ಇದ್ದಿದ್ದು ಶಕ್ತಿ ಏನು ಅಂತ. ಅ ವೆರಿ ನಾರ್ಮಲ್ ಪರ್ಸನ್ ಬಾರ್ನ್ ಇನ್ ದಿಸ್ ಸಾಯಿಲ್ becomes an MP. Rahman Khan sir is a great inspiration. ಅಂತ ಒಬ್ಬ ಲೀಡರ್ ಊರಲ್ಲಿ ನಿಂತ್ಕೊಂಡು ಲೀಡರ್ಶಿಪ್ ಬಗ್ಗೆ ಮಾತಾಡುವಾಗ ಖಂಡಿತ ಅದೊಂದು ಹೆಮ್ಮೆ ವಿಷಯ. ಎಲ್ಲ ಇಲ್ಲಿರೋ ಮಕ್ಕಳ ಥರನೇ ಅವರು ಒಂದು ದಿವಸ ಒಂದು ಸ್ಕೂಲಿಗೆ ಹೋಗ್ತಾ ಇದ್ರು, ಹಾಗೆ ನಡ್ಕೊಂಡು ಜೀವನದಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ತಾರೆ. ಏನು ಅವ್ರನ್ನ ಅಲ್ಲಿವರೆಗೂ ತಗೊಂಡು ಹೋಯ್ತು ಅನ್ನೋದು ಒಂದು ಕನಸು. ಆ ಕನಸಿಗೆ ಸಹಕಾರ ಕೊಟ್ಟಿರೋ ಪೇರೆಂಟ್ಸ್, ಮಕ್ಕಳಿಗೆ ದಯವಿಟ್ಟು ಕನಸು ಕಾಣೋದಕ್ಕೆ ಅವಕಾಶ ಕೊಡಿ. ಅವ್ರು ಏನು ಹೇಳ್ತಾರೆ, ನಾನು ಇದಾಗಬೇಕು ಅದಾಗಬೇಕು, ದಯವಿಟ್ಟು ಡಿಸ್ಕರೇಜ್ ಮಾಡಬೇಡಿ. ಆ ಕನಸಿಗೆ ಬಲ ಬರಬೇಕು, ಅದನ್ನ ಆಕ್ಷನ್ ಮೂಲಕ ಕನ್ವರ್ಟ್ ಮಾಡ್ತಾ ಹೋಗಬೇಕು. ಆ ಕನಸು ಖಂಡಿತ ಸಾಕಾರ ಆಗೇ ಆಗುತ್ತೆ. ಈ ನಂಬಿಕೆ ನನಗಿದೆ. ಇನ್ನೊಬ್ರು ಸ್ಟ್ರಾಂಗ್ ಲೀಡರ್ ನಾನು ನೋಡಿರೋದು truly from the bottom of my heart, not because she is my friend, but a great leader. I see Shaini ma'am. So I don't know, from 2 years she is here, 4th year, yeah, sorry. And ನನಗೆ ಅವರ ಒಂದು ಇನ್ಸ್ಪಿರೇಷನ್ ಯಾವಾಗಲೂ. The way she has brought the results, 10th results, the way the school has improvised, and you have truly put a lots of dedication, ma'am. Thank you so much. You yourself stand a great inspiration as a leader. So I wish all the children a very best future ahead. Discipline ಇರಬೇಕು, commitment ಇರಬೇಕು, dedication ಇರಬೇಕು. And only one thing what I want to say is, don't give too much of comfortable environment for children. ಯಾವತ್ತು ನಮ್ಮ ಶಕ್ತಿ ಏನಂತ ನಮಗೆ ಗೊತ್ತಾಗೋದು ತುಂಬಾ ಅನ್ಕಂಫರ್ಟಬಲ್ ಸಿಚುವೇಶನ್ಸ್ ಅಲ್ಲಿ. ತುಂಬಾ ಪ್ಯಾಂಪರ್ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಅನುಕೂಲ ಆಗುವಂತ ಸಿಚುವೇಶನ್ಸ್ ಕೊಟ್ಟಾಗ ಅವ್ರ ಶಕ್ತಿ ಏನಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಈಗ ಒಂದ್ ಚಿಕ್ಕ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ.